ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಸಸಿ ನೆಟ್ಟರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯ ತಮ್ಮ ಅಧಿಕೃತ ಭವನದಲ್ಲಿ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಯೋಜನೆಯಡಿ ಸಸಿ ನೆಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಗಿಡ ನೆಟ್ಟು ನೀರೆರೆದರು. ಗೃಹ ಸಚಿವ ಅಮಿತ್ ಶಾ ತ್ರಿಪುರಾದ ಭಾರತ-ಬಾಂಗ್ಲಾ ಗಡಿ ಕೇಂದ್ರದಲ್ಲಿ ಸಸಿ ನೆಟ್ಟರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಖನೌದ ಸೇನಾ ದಂಡು ಪ್ರದೇಶದಲ್ಲಿ ಸಸಿ ನೆಟ್ಟರು. ಬಳಿಕ ಮುಂದಿನ ತಲೆಮಾರಿನ ನಾಗರಿಕರಿಗಾಗಿ ಸ್ವಚ್ಛ, ಸುಸ್ಥಿರ, ಹಸಿರು ಪರಿಸರ ಉಳಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸೋಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ದೆಹಲಿಯಲ್ಲಿ ಸಸಿ ನೆಟ್ಟು ನಮೋ ಆಕ್ಸಿಜನ್ ಪಾರ್ಕ್ ಯೋಜನೆಗೆ ಚಾಲನೆ ನೀಡಿದರು. ಜೀವ ವೈವಿಧ್ಯ ಸಂರಕ್ಷಣೆ, ಸೌರಶಕ್ತಿಗೆ ಉತ್ತೇಜನ, ಅಂತಾರಾಷ್ಟ್ರೀಯ ಪರಿಸರ ಉಪಕ್ರಮಗಳು, ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಗುರಿ ಮುಂತಾದ ಯೋಜನೆಗಳಲ್ಲಿ ಭಾರತ ಹೆಚ್ಚಿನ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದ್ದಾರೆ. न केवल उन लक्ष्यों को 9 साल पहले पूरा किया, बल्कि कल ही अगर आप इंटरनेशनल रिन्यूएबल एनर्जी की अगर आप रिपोर्ट को देखेंगे तो भारत आज सौर ऊर्जा उत्पादन में दुनिया में दूसरे नंबर का देश बन गया है. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಮತ್ತು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೌರವ್ ದ್ವಿವೇದಿ ದೆಹಲಿಯ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿಂದು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಯೋಜನೆಯಡಿ ಸಸಿ ನೆಟ್ಟರು. ಸಚಿವ ಎಲ್ ಮುರುಗನ್ ಶುದ್ಧ ಜಲ ಮತ್ತು ಅರಣ್ಯ ರಕ್ಷಣೆ ಎಲ್ಲರ ಹೊಣೆಯಾಗಿದ್ದು ಪರಿಸರ ರಕ್ಷಣೆಗೆ ನಾಗರಿಕರು ಮುಂದಾಗಬೇಕು ಎಂದು ಕೋರಿದರು. माँ का नाम से एक पेड़ लगाएंगे. Already we are all doing this for the past couple of years. So our Honorable Prime Minister Shri Narendra Modi ji's vision for the Viksit Bharat, while we are reaching the Viksit Bharat, our environmental will be clear, our air, our water, our forest, our all the area where we are living. So we will take a pledge on this day to protect the environment, and we will be the leaders to protect the environment.